ನಮಸ್ಕಾರ ಸ್ನೇಹಿತರೆ, ಇಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನದು 74ನೇ ವ್ಲಾಗ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ಇವತ್ತಿನ ವ್ಲಾಗ್ ಅಲ್ಲಿ ನೋಡಿ, ಬೆಳಿಗ್ಗೆ ನಮ್ಮ ಮನೆಯವರು ಚಿತ್ರಾನ್ನ ಮಾಡಕ್ ಹೇಳಿದ್ರು. ಚಿತ್ರಾನ್ನ ಚೆನ್ನಾಗ್ ಆಗಲ್ಲ ಅಂದ್ಬಿಟ್ಟು ಇವತ್ತು ದೀಪ ಇಲ್ಲೇನೆ ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ತರಕಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ನೋಡಿ, ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಬೀನ್ಸ್ ತಗೊಂಡಿದೀನಿ. ಆಲ್ಮೋಸ್ಟ್ ದಿನಸಿ ಎಲ್ಲ ಖಾಲಿ ಆಗಿದೆ, ತರಬೇಕು. ಇದ್ದಿದ್ರೆ ಬಟಾಣಿನೇ ಹಿಂದಿನ ರಾತ್ರಿ ಹಾಕಿ ಮಾಡ್ತಾ ಇದ್ದೆ. ಈ ಸದ್ಯದಲ್ಲಿ ಏನ್ ತರಕಾರಿ ಇದೆಯೋ ಅದರಲ್ಲೇ ನಾನು ಇವಾಗ ಪಲಾವ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ಗೆ ಚಳಿ ಇರುತ್ತಲ್ವಾ, ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸೈಕ್ಲಿನಿಂದ ತುಂಬಾ ಹೊರಗಡೆ ಓಲ್ಡಿ ಕ್ಲೈಮೇಟ್ಸ್ ಇದೆ ನೋಡಿ. ನಾನ್ ಮಾಡೋ ಪಲಾವ್ ಅಂತೂ ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮಮ್ಮ ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ. ಯಾಕೆಂದ್ರೆ ಒಳ್ಳೊಳ್ಳೆ ತರಕಾರಿಗಳನ್ನ ಸೆಲೆಕ್ಟ್ ಮಾಡಿ ತುಂಬಾ ವೆರೈಟೀಸ್ ತರಕಾರಿಗಳ ಹಾಕಿ ಮಾಡ್ತೀನಿ ನಾನು. ಅದು ಅವ್ರಿಗೆ ತುಂಬಾ ಇಷ್ಟ. ಮತ್ತೆ ಮಸಾಲೆಗಳು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ನಮ್ ಚಿಕ್ಕಪ್ಪಂಗಂತೂ ನಾನ್ ಮಾಡೋ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಅವರು ಕೂಡ ಮಾಡ್ತಾರೆ. ಬಟ್ ನಾನು ಕೆಲವೊಂದು ವೆರೈಟೀಸ್ ಬೇರೆ ತರಕಾರಿಗಳನ್ನು ಸಹ ಇದರಲ್ಲಿ ಹಾಕ್ತೀನಿ. ಅಂದ್ರೆ ಸಿಗ್ಬೇಕು, ಅದು ಸಿಕ್ಕರೆ ಖಂಡಿತವಾಗ್ಲೂ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತರಕಾರಿಗಳು ತುಂಬಾ ಚೆನ್ನಾಗಿ ಹಾಕಿ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ನಿಮ್ಗೊಂದು ಇದು ಟಿಪ್ಸ್ ಹೇಳ್ತೀನಿ. ಏನು ಅಂದ್ರೆ, ದಪ್ಪ ಮೆಣಸಿನ್ಕಾಯಿ ವಾರಕ್ಕೊಂದ್ಸತಿನಾದ್ರೂ ತಿಂತಾ ಬನ್ನಿ. ಯಾಕೆಂದ್ರೆ ವಿಟಮಿನ್ ಬಿ ಸಿಗುತ್ತೆ ಅದರಲ್ಲಿ. ವಿಟಮಿನ್ ಬಿ ತುಂಬಾ ನಮ್ಗೆ ಅವಶ್ಯಕತೆ ಇರುತ್ತೆ. ನಾವು ಎಲ್ಲಾ ತರಕಾರಿಗಳನ್ನು ತಿಂತೀವಿ, ಆದ್ರೆ ವಿಟಮಿನ್ ಬಿ ಇರುವಂತ ತರಕಾರಿ ನಮ್ಗೆ ಬೇಗ ಸಿಗೋದಂದ್ರೆ ಈ ದಪ್ಪ ಮೆಣಸಿನ್ಕಾಯಲ್ಲೇ ಸಿಗೋದು. ಅದನ್ನ ತಂದು ಆದಷ್ಟು ಮಕ್ಕಳಿಗೆ ಪಲ್ಯನೋ ಈ ರೀತಿಯಾಗಿ ಏನಕ್ಕಾದ್ರೂ ಹಾಕಿ ಮಾಡ್ಕೊಡ್ತಾ ಇರಿ. ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕಿ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ರೈಸು ಒಂದ್ 4 ದೊಡ್ಡ ಗ್ಲಾಸಲ್ಲಿ ತಗೊಂಡ್ರೆ ನಾನು ಅದ್ರ 3/4 ಭಾಗ ಬರೋಷ್ಟು ತರಕಾರಿನೇ ಹಾಕಿರ್ತೀನಿ. ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಬಟಾಣಿ ಮತ್ತು ಸೋಯಾ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬ್ರೆಡ್ ಕ್ರಮ್ಸ್ ಹಾಕ್ತಾರೆ ಕೆಲವರು, ನಾನು ಬ್ರೆಡ್ ಹಾಕಲ್ಲ, ತುಂಬಾ ಮೆತ್ತಗಾಗುತ್ತೆ. ಅದಕ್ಕೆ ಸೋಯಾನ ನೀರಲ್ಲಿ ನೆನೆಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ನೀರನ್ನ ಹಿಂಡಿ ತುಪ್ಪ ಅಥವಾ ಎಣ್ಣೆಲಿ ಹುರಿದು ಬಿಟ್ಟು ಹಾಕ್ತೀನಿ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ನೀರಲ್ಲಿ ನೆನೆ ಹಾಕ್ಬಿಟ್ಟು ಹಾಗೆ ಹಾಕಿದ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ನೀರಲ್ಲಿ ಸೋಯಾನ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ನೀರನ್ನ ಹಿಂಡಬೇಕು. ಅವಾಗ ನಾವು ಈಗ ತರಕಾರಿ ಜೊತೆ ಫ್ರೈ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಸದ್ಯ ಸೋಯಾ ಇಲ್ಲ, ನಾನು ಮಾಡುವಾಗ ಹಾಕೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದು. ಬೀನ್ಸ್ ಕೂಡ ಜಾಸ್ತಿ ಇತ್ತು, ಇಷ್ಟು ಮಿಕ್ಕಿದ್ದು ಇನ್ನ ಮತ್ತೆ ತರಕಾರಿ ಹೋಗಿ ತರಬೇಕು. ಬೀನ್ಸ್ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಸಿರು ಬಣ್ಣದ ತರಕಾರಿಗಳು ಮತ್ತೆ ಕೆಂಪು ಬಣ್ಣದ ತರಕಾರಿಗಳು, ಹಳದಿ ಬಣ್ಣದ ತರಕಾರಿಗಳು ಏನಿದೆಯಲ್ಲ, ಅದ್ರ ತುಂಬಾ ತುಂಬಾ ಈ ಬೇರೆ ರೀತಿಯ ಡಯಾಬಿಟಿಸ್ ಆ ತರ ಇರೋರ್ಗೆ ಹಸಿರು ಬಣ್ಣದ ತರಕಾರಿಗಳು ತುಂಬಾ ಒಳ್ಳೆಯದು. ಈಗ ಕ್ಯಾರೆಟ್ ತುಂಬಾ ಜಾಸ್ತಿ ಮಿಕ್ಬಿಟ್ಟಿತ್ತು, ಅದನ್ನ ಹಲ್ವಾ ಮಾಡೋಣ ಅಂದ್ರೆ ತುಂಬಾ ಚಿಕ್ಕ ಸೈಜು ಸಾರಿಗೆ ಈ ತರ ಪಲಾವ್ಗೆ ಹಾಕಕ್ ಮಾತ್ರ ಸರಿ. ಯಾಕಂದ್ರೆ ಅದು ಸಿಪ್ಪೆ ಎಲ್ಲ ಎರ್ದ್ಬಿಟ್ಟು ಸಣ್ಣಗೆ ಹೆಚ್ಚಿ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ದೊಡ್ಡ ಸೈಜಿಂದ ಆದ್ರೆ ತುರಿಯಕ್ಕೆ ಚೆನ್ನಾಗಿರುತ್ತೆ ಹಲ್ವಾ ಮಾಡಕ್ಕೆ. ಆಲ್ಮೋಸ್ಟ್ ಇವಾಗ ನಾನು ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಬೀನ್ಸ್ ಮಾತ್ರ ಮಿಕ್ಕಿದೆ. ಅದನ್ನೆಲ್ಲ ಹೆಚ್ಕೊಂಡು ನಾನು ಪಲಾವ್ಗೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಫೈನಲಿ ಈಗ ಎಲ್ಲ ಹಾಕಿದೀನಿ. ಗರಂ ಮಸಾಲ, ಅಚ್ಕಾರದ ಪುಡಿ ಸ್ವಲ್ಪ ಹಾಕಿದೀನಿ. ಗರಂ ಮಸಾಲ ಒಂಚೂರು ಜಾಸ್ತಿ ಹಾಕಿದೀನಿ, ಖಾರ ಇರ್ಲಿ ಅಂತ, ಚಳಿ ಅಲ್ವಾ ಅದಕ್ಕೆ. ಧನಿಯಾ ಮತ್ತೆ ಚಕ್ಕೆ ಮಸಾಲೆಗಳು ನಾನು ಬೇರೆ ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ತರಕಾರಿ, ಯಾಕೆಂದ್ರೆ ಬೇಗ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಚೆನ್ನಾಗಿ ಎಣ್ಣೆಲಿ ಒಂಚೂರು ನೀರು ಟಚ್ ಮಾಡಿಲ್ಲ ನಾನು.
ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ, ಅಂದ್ರೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತೀನಿ. ನಂತರ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಒಂದ್ 5 ನಿಮಿಷ ಇದನ್ನ ಮುಚ್ಚಿಡ್ತೀನಿ. ಆಮೇಲೆ ಇದು ಬೆಂದಾದ ನಂತರ ಅಕ್ಕಿ ತೊಳೆದು ಹಾಕುವಾಗ ಅದಕ್ಕೆ ನೋಡ್ಬಿಟ್ಟು ಉಪ್ಪನ್ನ ಚೆಕ್ ಮಾಡಿ ಉಪ್ಪನ್ನ ಹಾಕ್ತೀನಿ. ನೋಡಿ, ತರಕಾರಿ ತುಂಬಾ ಜಾಸ್ತಿ ಹಾಕೋದ್ರಿಂದ ಒಂದ್ ಸ್ವಲ್ಪನೂ ಮಿಕ್ಕಲ್ಲ. ನಮ್ಮ ಮನೇಲಿ ಎಲ್ಲಾನು ಚೆನ್ನಾಗಿ ಊಟ ಮಾಡ್ತಾರೆ. ನೋಡಿ, ಇಷ್ಟು ಇದು ದೀಪ ಅಕ್ಕಿ, ಇದು ಬಾಸುಮತಿ ರೈಸ್ ತರ ಬರುತ್ತೆ ಸ್ನೇಹಿತರೆ. ನಾವು ಮಾಡೋದ್ರ ಮೇಲೆ ಡಿಪೆಂಡ್, ಇದು ಹೇಗ್ ಮಾಡ್ತೀವೋ ಅದ್ರ ಮೇಲೆ ಬರುತ್ತೆ. ನಾನು ಸಾಮಾನ್ಯವಾಗಿ ಟೊಮೆಟೊ ಬಾತು, ಈ ತರ ಪಲಾವು, ರೈಸ್ ಬಾತುಗಳೆಲ್ಲ ದೀಪ ಅಕ್ಕಿಲಿ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಮುಂದ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣ ಅಕ್ಕಿನ ನಾನು ಬೇರೆ ಮಾಮೂಲಿ ವೈಟ್ ರೈಸ್ ಯೂಸ್ ಮಾಡ್ತೀನಿ. ವೈಟ್ ರೈಸ್ ದೀಪ ಅಕ್ಕಿಲಿ ಮಾಡಿದ್ರೆ ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ. ಅದಕ್ಕೆ ಟಿಫನ್ಗೆ ಅವಕ್ಕೆಲ್ಲ ಯೂಸ್ ಮಾಡ್ತೀನಿ. ನೋಡಿ, ಫೈನಲಿ ಆಗಿದೆ ಪಲಾವು ಈ ರೀತಿಯಾಗಿ. ಆದ್ರೂ ನನಗೆ ಸಮಾಧಾನ ಇಲ್ಲ, ಇನ್ನ ಸುಮಾರು ತರಕಾರಿ ಮತ್ತೆ ಬಟಾಣಿ ಮಿಸ್ ಆಗಿದೆ. ಆದ್ರಿಂದ ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಆಗಿ ಬಂದಿದೆ ನೋಡಿ. ಇವಾಗ ದಕ್ಷಿಣಿಗೆಲ್ಲ ರೆಡಿ ಮಾಡಿ, ಸ್ವಲ್ಪ ಬಿಸಿಲು ಬಂದಿದೆ, ಅದಕ್ಕೆ ಕೋಲ್ಡ್ ಇದ್ರೆ ಕಳ್ಸಲ್ಲ ಅಂತ ಅವರು ಟೀಚರ್ಗೆ ಹೇಳಿದೆ. ಇಳಿಗೆ ಹೋಗಕ್ ಮನ್ಸಿಲ್ಲ, ಯಾಕಂದ್ರೆ ನಮ್ಮ ಮನೆಯವರು ಮನೇಲಿ ಇದ್ದಾರೆ, ನನ್ನ ಮಗ ಮನೇಲಿ, ಎಲ್ಲರೂ ಮನೇಲಿ ಇರ್ತಾರೆ, ನಾನು ಒಬ್ಳೆ ಹೋಗ್ಬೇಕಾ ಅಂತ ನಾಟಕ ಮಾಡ್ತಾ ಇದ್ದಾಳೆ. ಬಾಕ್ಸಿಗೆ ಫೈನಲಿ ಎಲ್ಲ ರೆಡಿ ಮಾಡಿಟ್ಟಿದೀನಿ, ತಟ್ಟೆಗೆ ಹಾಕಿಟ್ಟಿದೀನಿ. ನಮ್ಮ ಮನೆಯವರು ಕರೆಕ್ಟ್ ಟೈಮಿಗೆ ತಿನ್ಬೇಕಲ್ವಾ ಅಂದ್ಬಿಟ್ಟು, ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ. ಅವ್ರಿಗೆ ಕೆಲ್ಸ ಇಲ್ಲ, ಇವತ್ತು ಮನೇಲೇ ಇದ್ದಾರೆ. ಸುಮಾರು ಮಳೆ ಗಿಡ ಇದ್ದಾಗೆಲ್ಲ ಮನೇಲೇ ಇರ್ತಾರೆ. ನಮಸ್ತೆ ಫ್ರೆಂಡ್, ಇವಾಗ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನಮಸ್ತೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.